ದಾಕ್ಷಾಯಿಣಿ, ಯಾಕಷ್ಟೊಂದು ಗಾಬರಿ ಆಗ್ಬಿಟ್ಟೆ? ಡೋಂಟ್ ವರಿ, ನಾನು ನಿನ್ಗೇನು ಮಾಡೋದಿಲ್ಲ. ಇನ್ಫ್ಯಾಕ್ಟ್ ನಾನು ನಿನ್ ಜೊತೆ ಮಾತಾಡೋದಿದೆ, ಅದಕ್ಕೆ ಬಂದೆ ಅಷ್ಟೆ. ಬಾ ಕೂತ್ಕೋ. ಏನ್ ಗೊತ್ತಾ ದಾಕ್ಷಾಯಿಣಿ, ನನ್ನ ತಲೆ ಮೇಲೆ ಎಷ್ಟೊಂದು ಸಾಧನೆಗಳ ಕಿರೀಟ ಇದೆ. ಆದ್ರೆ ಏನ್ ಪ್ರಯೋಜನ ಹೇಳು? ಇದನ್ನೆಲ್ಲ ಹೇಳ್ಕೊಂಡು ಕೊಚ್ಕೊಳ್ಳೋಣ ಅಂದ್ರೆ ಆಗ್ತಾನೆ ಇಲ್ಲ ನೋಡು ದಾಕ್ಷಾಯಿಣಿ. ನನ್ನ ಈ ಬುದ್ಧಿವಂತಿಕೆನ, ಈ ನನ್ನ ಮಾಸ್ಟರ್ ಪ್ಲಾನ್ನ ಅರ್ಥ ಮಾಡ್ಕೊಳ್ಳೋ, ಮೆಚ್ಕೊಳ್ಳೋ ಯೋಗ್ಯತೆ ಈ ಮನೆಯಲ್ಲಿ ಯಾರಿಗೂ ಇಲ್ಲ ದಾಕ್ಷಾಯಿಣಿ, ಯಾರಿಗೂ ಇಲ್ಲ. ಇನ್ನು ನನ್ನ ಮಕ್ಕಳು ಪಾಪ, ಅವರಂತೂ ನನ್ನನ್ನು ದೇವತೆ, ತ್ಯಾಗಮಯಿ ಅಂತ ಅಂದ್ಕೊಂಡಿದ್ದಾರೆ. ನನ್ನ ಪಾದ ತೊಳೆದು ನೀರು ಕುಡೀರಿ ಅಂದರೂ ಅದಕ್ಕೂ ರೆಡಿಯಾಗಿರ್ತಾರೆ. ಅವ್ರ ಹತ್ರ ಅಂತೂ ಹೇಳ್ಕೊಳಕ್ಕಾಗಲ್ಲ. ಇನ್ನು ನಿನ್ನ ಗಂಡ ಕಣ್ಣಿದ್ದು ಕುರುಡ. ನನ್ನ ಉದ್ದೇಶ ಏನು ಅಂತ ಅವನಿಗೆ ಸತ್ರು ಅರ್ಥ ಆಗದೆ. ಆ ನಿನ್ನ ಮುದ್ದಿನ ಸೊಸೆ ದುರ್ಗಾ, ಅವಳಂತೂ ನನಗೋಸ್ಕರನೇ ಇರೋ ಹರಿಕೆಯ ಕುರಿ. ಅವಳ ಹತ್ರ ಮಾತಾಡೋದು ಒಂದೇ, ಗೋಡೆಗೆ ತಲೆ ಚೆಚ್ಕೊಳ್ಳೋದು ಒಂದೇ. ಇನ್ನು ಉಳಿದಿರೋದು ಯಾರು ದಾಕ್ಷಾಯಿಣಿ? ನೀನೊಬ್ಳೆ. ಸೊ ನನ್ನ ಸಾಧನೆಗಳನ್ನೆಲ್ಲ ನಿನ್ನ ಹತ್ರ ಹಂಚ್ಕೊಳ್ಳೋದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ಇನ್ನು ಆ ನಿನ್ನ ಪುಟ್ಟು ಮುದ್ದಾದ ಮೊಮ್ಮಗಳಿದಾಳಲ್ಲ ಹಿತ, ಅವಳ ಮನಸ್ಸಿನಲ್ಲಿ ದುರ್ಗನ್ ಬಗ್ಗೆ ದ್ವೇಷ ಮೂಡೋ ಹಾಗೆ ಮಾಡಿದ್ದೀನಿ. ಇಷ್ಟು ದಿನ ತನ್ನ ಪ್ರಾಣ ಅಂತ ಅನ್ಕೊಂಡಿದ್ದ ದುರ್ಗನ್ನ ಈಗ ಪ್ರಾಣಕ್ಕಿಂತ ಹೆಚ್ಚಾಗಿ ದ್ವೇಷಿಸ್ತಾ ಇದ್ದಾಳೆ. ದುರ್ಗಾ ತನ್ನ ಪಾಲಿನ ಶತ್ರು ಅಂತ ಸಂಪೂರ್ಣವಾಗಿ ನಂಬೋ ಹಾಗೆ ಮಾಡಿದ್ದೀನಿ. ಅಷ್ಟೇ ಅಲ್ಲ ದಾಕ್ಷಾಯಿಣಿ, ಸಾಮಾನ್ಯವಾಗಿ ಸಮಾಜದಲ್ಲಿ ಮಲತಾಯಿ ಅಂದರೆ ಕ್ರೂರಿ, ಕೆಟ್ಟೋಳು ಅನ್ನೋ ನಂಬಿಕೆ ಇದೆ. ಆದರೆ ನಾನು ಆ ನಂಬಿಕೆನ ಸಂಪೂರ್ಣವಾಗಿ ತಲೆ ಕೆಳಗಾಗಿ ಮಾಡಿದ್ದೀನಿ. ಈಗ ಈ ಮನೆಯಲ್ಲಿ ಎಲ್ಲರ ದೃಷ್ಟಿಲೂ ನಾನೊಬ್ಳು ದೇವತೆ. ಹಿತ ಮೇಲೆ ಒಂದು ಮುಷ್ಟಿ ಹೆಚ್ಚು ಪ್ರೀತಿ ಇಟ್ಟಿದ್ದೀನಿ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ದಾಕ್ಷಾಯಿಣಿ. ಆದ್ರೆ ನಿಜ ಏನ್ ಗೊತ್ತಾ? ಹಿತನ ಮೇಲೆ ಹೆಚ್ಚಿಗೆ ಪ್ರೀತಿ ಇಟ್ಟಿರೋಳು ನಾನಲ್ಲ, ದುರ್ಗಾ. ಹಿತಪುಟ ಯಾವತ್ತಿದ್ರೂ ನನ್ನ ಯೋಜನೆಗೆ ಬಲಿಯಾಗೋ ಕರು. ಪಾಪ ಅಲ್ವಾ? ಅಷ್ಟೇ ಅಲ್ಲ ದಾಕ್ಷಾಯಿಣಿ, ಈಗ ನನಗೆ ಸಿಗ್ತಾ ಇರೋ ಮರ್ಯಾದೆ, ಈ ಮನೆಯಲ್ಲಿ ನನಗಿರೋ ಸ್ಥಾನ ಪಾಪ ದುರ್ಗನಿಗಿಲ್ಲ. ಹಿತನ್ ದೃಷ್ಟಿನಲ್ಲಿ ದುರ್ಗಾ ಒಬ್ಳು ರಾಕ್ಷಸಿ. ಆಕ್ಚುಲಿ ಈ ಮನೆಯಲ್ಲಿ ವಿಲ್ಲನ್ನು ನಾನು. ಆದ್ರೆ ಈ ಮನೆಯಲ್ಲಿ ಯಾರೊಬ್ರಿಗೂ ನನ್ನ ಬಗ್ಗೆ ಒಂದು ಸಣ್ಣ ಅನುಮಾನನೂ ಬರ್ದೇ ಇರೋ ಹಾಗೆ ಎಷ್ಟು ಪರ್ಫೆಕ್ಟ್ ಆಗಿದೆ ಅಲ್ವಾ ನನ್ನ ಪ್ಲಾನಿಂಗು? ನೀನು ನಿನ್ನ ಮಕ್ಕಳಿಗೆ ಜನ್ಮ ಕೊಟ್ಟಿರಬಹುದು ದಾಕ್ಷಾಯಿಣಿ, ಆದ್ರೆ ಇವತ್ತಿಗೂ ನಿನ್ನ ಮಕ್ಕಳು ನಂಬೋದು ನನ್ನನ್ನೇ. ಇಡೀ ಕುಟುಂಬದ ಸಂಪೂರ್ಣ ನಿಯಂತ್ರಣ ಇರೋದು ಈ ಮಾಳ್ವಿಕನಿಗೆ ಮಾತ್ರ. ಏನ್ ಗೊತ್ತಾ ದಾಕ್ಷಾಯಿಣಿ, ನೀನು ಅವ್ರ ಕಣ್ಮುಂದೆನೇ ಇದ್ರೂ ನನ್ಗಿರೋ ವ್ಯಾಲ್ಯೂ ಅವ್ರು ಯಾವತ್ತೂ ನೀನು ಕೊಡೋದಿಲ್ಲ. ಈ ಕುಟುಂಬದಲ್ಲಿರೋ ಪ್ರತಿಯೊಬ್ರು ಗೊಂಬೆಗಳ ತರ ನನ್ನ ಬೆರಳು ತುದಿಲೇ ಕುಣಿಸ್ತಿರ್ತೀನಿ. ಆದ್ರೆ ಪಾಪ ಯಾರೊಬ್ರಿಗೂ ನನ್ನ ನಿಜವಾದ ರೂಪ ಏನು, ನನ್ನ ಅಸಲಿ ಉದ್ದೇಶ ಏನು ಅಂತ ಗ್ರಹಿಸೋದಕ್ಕೆ ಸಾಧ್ಯನೇ ಆಗಿಲ್ಲ ದಾಕ್ಷಾಯಿಣಿ. ಈ ನಿನ್ನ ಸುಂದರವಾದ ಕುಟುಂಬಕ್ಕೆ ನಾನು ಯಾಕೆ ಕಾಲಿಟ್ಟೆ, ಈ ನನ್ನ ನಾಟಕದ ಹಿಂದೆ ಇರೋ ಅಸಲಿ ಕಾರಣ ಏನು ಅನ್ನೋದು ಯಾರೊಬ್ರಿಗೂ ಗೊತ್ತಿಲ್ಲ. ಗೊತ್ತಾಗೋದಕ್ಕೆ ಈ ಮಾಳ್ವಿಕ ಬಿಡೋದು ಇಲ್ಲ. ಆದಿತ್ಯ ವಂಶ. ಏನು? ಏನದೆ ನೀನು? ಆದಿತ್ಯ ವಂಶ. ಮಾಡ್ತಿರೋ ಕುತಂತ್ರ, ಮೋಸ, ನಾಟಕ ಪ್ರತಿಯೊಂದು ಆದಿತ್ಯ ವಂಶದ ರಕ್ತ ಪರಂಪರೆಗಾಗಿ ತಾನೆ.
ಭೇಷ್ ದಾಕ್ಷಾಯಿಣಿ, ಭೇಷ್. ಖಂಡಿತವಾಗ್ಲೂ ನಾನು ಇದನ್ನ ನಿನ್ನಿಂದ ನಿರೀಕ್ಷೆ ಮಾಡಿರಲಿಲ್ಲ. ಕೊನೆಗೂ ನನ್ನ ಹಂತಕ್ಕೆ ಯೋಚನೆ ಮಾಡೋದಕ್ಕೆ ನೀನೊಬ್ಳಾದ್ರೂ ಇದೆಯಲ್ಲ. ವೆರಿ ಗುಡ್. ಹೌದು ದಾಕ್ಷಾಯಿಣಿ, ನೀನು ಅಂದುಕೊಂಡಿದ್ದು 100ಕ್ಕೆ 100ರಷ್ಟು ನಿಜ. ಈ ನನ್ನ ಎಲ್ಲ ಆಟಗಳ ಹಿಂದೆ ಇರೋದು ಅದೇ ಕಾರಣ, ಆದಿತ್ಯ ವಂಶ. ಏನೇ, ಏನ್ ಹಾಗೆ ನುಂಗೋ ತರ ನೋಡ್ತಾ ಇದ್ಯಾ? ನೋಡು ಮಾಳ್ವಿಕಾ, ನಿನ್ನ ಈ ಮುಖವಾಡ, ಸಭ್ಯತೆ, ನಾಟಕ ಪ್ರತಿಯೊಂದು ನನಗೆ ಚೆನ್ನಾಗಿ ಗೊತ್ತಿದೆ. ಯಾರ ಕಣ್ಣಿಗೆ ಬೇಕಾದ್ರೂ ನೀನು ದೇವತೆ ತರ ಕಾಣಿಸ್ಕೋಬಹುದು, ಆದ್ರೆ ನಿನ್ ಒಳಗಿರೋದು ಒಬ್ಬ ರಾಕ್ಷಸಿ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನಿನ್ ಜೀವನದ ಉದ್ದೇಶ ಏನು ಅನ್ನೋದು ನನಗೆ ಗೊತ್ತಿದೆ. ನೀನ್ ಈ ಮನೆ ಕಾಲಿಟ್ಟ ದಿನದಿಂದ ಇವತ್ತಿನವರೆಗೂ ನಿನ್ ಹುನ್ನಾರದ ಹಿಂದೆ ಇರೋದು ಒಂದೇ ಒಂದು ಗುರಿ, ಅದೇ ಆದಿತ್ಯ ವಂಶದ ಪರಂಪರೆಗೆ ಸೇರ್ಕೋಬೇಕು ಅನ್ನೋ ನಿನ್ನ ಈ ಅತಿಯಾದ ದುರಾಸೆ. ನೀನಿಟ್ಟ ಪ್ರತಿಯೊಂದು ಹೆಜ್ಜೆ ಪ್ರೀತಿ, ತ್ಯಾಗ ಅನ್ನೋ ನಾಟಕ ಈ ಆಸ್ತಿ, ವಂಶದ ಅಧಿಕಾರನ ಪಡ್ಕೊಳ್ಳಕ್ಕೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀನ್ ಮಾಡ್ತಿರೋ ಈ ಕಪಟ ತ್ಯಾಗದ ಹಿಂದೆ ಎಂತ ಕರಾಳ ಆಸೆ ಇದೆ ಅಂತ ನೆನ್ಸ್ಕೊಂಡ್ರೆ ಸಹಿ ಆಗತ್ತೆ ನನಗೆ. ಮೆಚ್ಚಿದೆ ಕಣೆ ದಾಕ್ಷಾಯಿಣಿ ನಿನ್ನ. ವಾರೆ ವಾ, ಬರೀ ದಡ್ರೆ ತುಂಬಿರೋ ಈ ನಿನ್ನ ಕುಟುಂಬದಲ್ಲಿ ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಬುದ್ಧಿವಂತೆ ಅಂದ್ರೆ ನೀನೊಬ್ಳೆ ನೋಡು. ಫೈನಲಿ ನಿನಗಾದ್ರೂ ನನ್ನ ಬಗ್ಗೆ ಇಷ್ಟೆಲ್ಲ ಗೊತ್ತಾಗಿದೆಯಲ್ಲ, ನನಗದೇ ಖುಷಿ. ಆದ್ರೆ ಏನ್ ಗೊತ್ತಾ ದಾಕ್ಷಾಯಿಣಿ, ನೀನ್ ಅಂದುಕೊಂಡ ಹಾಗೆ ಆಫ್ಟರ್ ಆಲ್ ಈ ಆಸ್ತಿ ಪಾಸ್ತಿಗಾಗ್ಲಿ ಅಥವಾ ಅಧಿಕಾರದ ಆಸೆಗಾಗ್ಲಿ ನಾನಿಲ್ಲಿ ಸೇರ್ಕೊಂಡಿಲ್ಲ. ಈ ಆದಿತ್ಯ ವಂಶದ ಶಕ್ತಿ ನನಗ್ ಬೇಕು. ಈ ಶಕ್ತಿ ಸಂಪೂರ್ಣವಾಗಿ ನನ್ನ ವಶ ಆಗಬೇಕು. ಅದಕ್ಕೆ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಈ ಶಕ್ತಿಯ ಹಿಂದೆ ಬಿದ್ದಿರೋದು ನಾನು ಒಬ್ಳೆ ಅಲ್ಲ ದಾಕ್ಷಾಯಿಣಿ. ಈ ಪ್ರಪಂಚದಲ್ಲಿರೋ ಎಷ್ಟೋ ಶಕ್ತಿಶಾಲಿ ವ್ಯಕ್ತಿಗಳು, ಎಷ್ಟೋ ದೊಡ್ಡ ದೊಡ್ಡ ದುಷ್ಟ ಶಕ್ತಿಗಳು ಈ ಆದಿತ್ಯ ವಂಶದ ಪರಂಪರೆಗಾಗಿ ಕಣ್ಣಿಟ್ಟು ಕಾಯ್ತಾ ಇವೆ.